ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿತ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಜವಾಗಿಯೂ ಇವತ್ತು ಪ್ರಿಯಾಂಕಾ ಖರ್ಗೆ RSS ಬ್ಯಾನದ ಬದಲಾಗಿ ಮಾತಾಡಲಾರ್ದ ಒಂದು ಹೊಸ ವಿಷಯವನ್ನು ಕೆಣಕೊಂಡು ಬೆನ್ನತ್ತಿದ್ದಾರೆ. ಭಾಳ ನಿಜವಾಗಿಯೂ ಬೆಸ್ಟ್ ಕೆಲಸ ಮಾಡ್ತಾಯಿದ್ದಾರೆ. ಹೌದು, ಯಾವುದೇ ಸಂಘಟನೆ ಇರಲ್ರಿ, ಮೊದಲು ರಿಜಿಸ್ಟ್ರೇಷನ್ ಆಗ ಮತ್ತು ಲೆಕ್ಕಪತ್ರ ಉಳಿದ ಎಲ್ಲ ಸಂಸ್ಥೆಗಳ ಯಾವ ರೀತಿಯಾಗಿ ಎನ್ಕ್ವೈರಿ ಆಗ್ತದನೋ ತನಿಖೆ ಆಗ್ತದನೋ ಪ್ರತಿ ವರ್ಷವೂ ಒದಗಿಸ್ಬೇಕು. ಅಲ್ಲಿ ದೇವಸ್ಥಾನಗಳ ಸ್ವತಃ ಹೇಳ್ಕೊಳ್ತಾ ಇದ್ದಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ದೇವಸ್ಥಾನಗಳ ಲೆಕ್ಕಪತ್ರ ಕೇಳೋ ಮುಂದೆ ಇವ್ರ ಬಗ್ಗೆ ಯಾಕೆ ಕೇಳಬಾರ್ದು? ಇಲ್ಲಿವರೆಗೆ ಮಾಡಿದ ತಪ್ಪು ಇದೆ ಅನ್ನುವಂಥ ಮೂರು ತಪ್ಪನ್ನು ಇವತ್ತು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಒಳ್ಳೆಯ ರಾಜಕೀಯ ಪಟ್ಟದು. ಇದಕ್ಕೆ ಒಂದು ಉತ್ತರ RSS ಕೊಡ್ಬೇಕಾದ್ರೆ ಪಥಸಂಚಲನ ಅದು ಇದು ಬಿಟ್ಟುಬಿಡ್ರಿ, ಅದನ್ನು ಮಾಡಲಿ, ಪಾಪ ಏನು ತಪ್ಪಿಲ್ಲ. ಯಾಕೆ ಮಾಡಬಾರ್ದು? ತಮ್ಮ ವಿಚಾರಗಳನ್ನು ತಿಳಿಸೋದ್ರಲ್ಲಿ ಪ್ರಯತ್ನ ಯಾಕೆ ಮಾಡಬಾರ್ದು? ಆದರೆ ಇದಕ್ಕೆಲ್ಲ ದುಡ್ಡು ನಿಮಗೆ ಎಲ್ಲಿಂದ ಬರ್ತದ? ಇದರ ಮೂಲ ಯಾವುದು? RSS ರಿಜಿಸ್ಟ್ರೇಷನ್ ಇಲ್ಲ, ರಿಜಿಸ್ಟ್ರೇಷನ್ ಯಾಕೆ ಮಾಡಿಸಿಲ್ಲ ಅನ್ನುವಂಥ ಮಾತನ್ನು ಇವತ್ತು ನಾವು ಕೇಳಲೇಬೇಕಾಗಿದೆ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಮುಂದೆ ನಿಂತು ಕೇಳ್ತಾ ಇದ್ದಾರೆ. ಯಾಕಂದರೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಒಂದಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತೀವಿ. ವಿಶೇಷವಾಗಿ ಯಾವುದೇ ಪತ್ರಿಕಾಲಯಕ್ಕೆ ಹೋದ್ರೆ ಗೊತ್ತಾಗುವಂಥ ವಿಷಯ, ವಿಮರ್ಶಕರ ಹತ್ರ ಹೋದಾಗ ಗೊತ್ತಾಗುವಂಥ ವಿಷಯ. ಇಂದಿರಾ ಗಾಂಧಿಯವರ ಒಂದು ಹಿಂಬಾಲಕರಾಗಿ ಬಂದಂಥವ್ರು ಇವತ್ತು ನಾಡಿನ ನಾಯಕರಾದಂಥವ್ರು ಅಂತ ನಾವೇನೋ ಒಂದಿಷ್ಟು ಹೇಳ್ಬೋದು. ಬಟ್ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆ ಮಾತನ್ನು ಹೇಳೋಕ್ಕಾಗೋದಿಲ್ಲ. ಸರಿಯಾದ ದೋಷ ಎಲ್ಲಾಗಿತ್ತು ಅನ್ನೋದು ಇವತ್ತು ಕಣ್ಣು ಹಿಡ್ಕೊಂಡಿದ್ದಾರೆ, ಅದ್ರ ಬೆನ್ನು ಹತ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ, ನಂದು ಆಸ್ತಿನೂ ತನಿಖೆ ಆಗಲಿ, ನಿಮ್ಮ RSSದ 100 ವರ್ಷದ ಆಸ್ತಿ ತನಿಖೆ ಆಗಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ, ನೀವೆಲ್ಲ ಇದುವರೆಗೆ ಮಾಡಿದ್ದು ಏನು, ಎಲ್ಲಿಂದ ಬಂದು ನಿಮ್ಮ ದುಡ್ಡು, ಯಾವ ರೀತಿ ಬಂತು? ಇವರೆಲ್ಲ ಕೇಳ್ತಾರೆ, ಎಲ್ಲರೂ ಕೇಳ್ತಾರಲ್ಲ. ಇವರು ಕಾಂಗ್ರೆಸ್ನ ಮೂಲನ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ, ಅದು ಕೇಳಬೇಕು. ಅದು ತಮ್ಮ ಮೂಲದ ಬಗ್ಗೆ ಹಾಕಿಲ್ಲ, ತಾವು ಕೊಡಬೇಕಲ್ಲ, ಅದನ್ನು ತಮ್ಮ ವಿವರ ಕೊಡಬೇಕಾಗಿದೆ. ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿದೆ. ಮಾಡಿಕೊಡ್ರಿ, ಬ್ಯಾನ್ ಹಾಕೋ ಅವಶ್ಯಕತೆ ಇಲ್ಲ. ಬ್ಯಾನ್ ಹಾಕಿ ಇತಿಹಾಸದಲ್ಲೇ ಪಟೇಲರು ಮತ್ತು ನೆಹರು ಮಾಡಿದ ತಪ್ಪ ಅಂತ ಇವ್ರು ಒಪ್ಕೊಳ್ತಾ ಇದ್ದಾರೆ. ಅವ್ರು ತಪ್ಪದು. ಯಾರನ್ನೇ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ತಿರಲ್ಲಪ್ಪ, ಮಾಡಿರಿ. ಹಿಂದೂ ವಿಚಾರ ಬೆಳೆಸ್ರಿ, ಭಕ್ತಿಯನ್ನು ಬೆಳೆಸ್ರಿ. ಯಾರು ಬೇಡ ಅಂತಾರೆ ನಿಮಗೆ? ಯಾರೂ ಕೇಳೋದಿಲ್ಲ. ಅವ್ರ ಕೈ ಹಿಡಿದಿಲ್ಲ ಅಂದ್ರೂ ಇಷ್ಟು ಬೆಳೆದದ. ಅದರಲ್ಲೂ ಬ್ಯಾನ್ ಮಾಡಿ ನಿಷೇಧ ಹೇರಿ ಪಟೇಲರ ಮೊದಲು ದೊಡ್ಡ ಐತಿಹಾಸಿಕ ತಪ್ಪು ಮಾಡಿದ್ರು ಅಂತ ಇವತ್ತು ಹೇಳಬೇಕಾಗಿದೆ. ಜೊತೆಗೆ ನೆಹರು ಅವರು ಕೂಡ ಅವರಷ್ಟ ಜವಾಬ್ದಾರಿ. ನಿಷೇಧ ಆಗೋ ಅವಶ್ಯಕತೆ ಇಲ್ಲ. ಗಾಂಧೀಜಿಯವರನ್ನು ಕೊಂದವ್ರಿಗೆ ಯಾರು? ಗೋಡ್ಸೆ ಇತ್ತು, ಅವ್ರು ಎನ್ಕ್ವೈರಿ ಮಾಡಿ ಸಾಕಾಗಿತ್ತು. RSS ಬ್ಯಾನ್ ಹಾಕೋ ಅವಶ್ಯಕತೆ ಏನಿತ್ತು? ಅದಕ್ಕೆ ಅವರು ಹಿಡ್ಕೊಂಡು ಅವ್ರ ಮೂರು ಯಾರಿದ್ದಾರೆ ಸರಿಯಾಗಿ ತನಿಖೆ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ಇದು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇವತ್ತು ಪ್ರತಿ ವರ್ಷ ತನ್ನ ಲೆಕ್ಕ ತೋರಿಸ್ಬೇಕಾಗ್ತಿತ್ತು, ಇದು ಮೂಲ ಹೇಳಬೇಕಾಗಿತ್ತು. ಇವತ್ತು ಅದನ್ನು ಹೇಳ್ತಾರೆ, ನನ್ನ ಆಸ್ತಿ ಇದು ಆಗಲಿ, ಇವತ್ತು ನಿಮ್ಮದು ಆಗಲಿ. ಒಬ್ಬ ನಾಯಕ ಬರಬೇಕಾಯ್ತು. ಇವತ್ತು ಆ ನಾಯಕತ್ವ ಇವರಲ್ಲಿ ಕಾಣ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಲ್ಲಿ. ಇದು ವಿಶೇಷ ಇಲ್ಲಿವರೆಗೆ ಯಾರಿಗೂ ಹೊಳದೇ ಇಲ್ಲ. ಎಲ್ಲರೂ ಮಾತಾಡ್ತಾ ಇರ್ತೀವಿ, ನಾವು ಸಹಿತ ಎಲ್ಲರೂ ಹೌದಪ್ಪ ಏನು ಅಂತಾರೆ. ಎಲ್ಲರೂ ಟೀಕೆ ಸಾಕಷ್ಟು ಮಾಡ್ತಾರೆ. ರಿಜಿಸ್ಟ್ರೇಷನ್ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ. ಹೌದು ರೀ, ರಿಜಿಸ್ಟ್ರೇಷನ್ ಇಲ್ಲ. ಅದ್ರ ಮುಂದಿನ ಹೆಜ್ಜೆ ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಹೇಳಬೇಕು. ನಿಷೇಧ ಮಾಡ್ತೀವಿ ಅಂತ ಧಮಕಿ ಕೊಡೋದಲ್ಲ. ಆ ಧಮಕಿ ಕೊಟ್ಟು ಇವತ್ತು ಬೆಳೆಸಿಬಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಮ್ಮದು ಆಸ್ತಿ ಆಗಲಿ, ಹೌದು ಆಗಲಿ, ಮತ್ತು ಅವ್ರದ್ದು ಆಗಬೇಕಾ? ಏನು ತಪ್ಪಿಲ್ಲದ್ರೊಳಗೆ. ನಮ್ಮನ್ನು ನಾವು ಅಗ್ನಿ ಪರೀಕ್ಷೆಗೆ ಕೊಟ್ಟಿದ್ದಾರೆ, ನಾವು ದೊಡ್ಡ ನಾಯಕರಾಗ್ತಿಲ್ಲ ಅಂದ್ರೆ ಇಲ್ಲ. ಗಾಂಧೀಜಿಯವ್ರು ಯಾಕೆ ದೊಡ್ಡವರು? ಅವರು ಬ್ರಿಟಿಷರು ಯಾಕೆ ಅವ್ರಿಗೆ ಅಂಜಿ ಹಿಂದೆ ಸರಿದ್ರು? ಅವರು ಅವ್ರ ಪ್ರತ್ಯೇಕ ಬಂದೂಕು ಹಿಡ್ಕೊಂಡು ಹೋಗಿದ್ರೆ ಎಂದೋ ಕೊಂದು ಮುಗಿಸ್ಬಿಡ್ತಿದ್ರು ಗಾಂಧಿಯವರನ್ನು. ನಾ ಕೊಲ್ತೇನೆ ಅಂದಾಗ ಕೊಲಬಾಪ ಅನ್ನುವಂಥ ದಿಟ್ಟ ನೀತಿ, ಸತ್ಯಾಗ್ರಹ ಅನ್ನುವಂಥದ್ದು ನಾನು ಕೊಲಬಾಪಾರಿಲ್ಲ ಅನ್ನುವಂಥ ಆತ್ಮಾರ್ಪಣೆ ಮಾಡುವಂಥ ಒಂದು ಏನು ನೀತಿ ಇತ್ತು, ಅದು ಬ್ರಿಟಿಷ್ ಸರಿಸ್ತು. ಇನ್ನೊಂದು ದೊಡ್ಡ ನೀತಿಯನ್ನು ಕೊಟ್ಟಿದ್ದರು. ಅದು ನಮ್ಮ ನೆಹರು ಅವ್ರು ತಪ್ಪು ಮಾಡಿದ್ರು. ಅದು ಇನ್ನೊಂದು ಚರ್ಚೆ ಮಾಡೋದು. ಅದೇ ಮತ್ತೇನಿಲ್ಲ, ಅರ್ಥವ್ಯವಸ್ಥೆ ಬಗ್ಗೆ, ಗ್ರಾಮಗಳ ಮಟ್ಟದಲ್ಲಿ ಬೆಳೆಯುವಂಥ ಗ್ರಾಮ ಸ್ವರಾಜ್ಯದ ಬಗ್ಗೆ ಅವ್ರು ಭಾಳ ಸ್ಪಷ್ಟವಾದ ನಿಲುವನ್ನು ತಳೆದಿದ್ರು ಗಾಂಧಿಯವರು. ಅದನ್ನು ಗಾಳಿಯಲ್ಲಿ ತೋರಿಬಿಟ್ಟು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅಂತ ಅದ್ರಾಗ ಸೇರಿಸ್ಕೊಳ್ತಾರೆ ನಮ್ಮ ನೆಹರೂಜಿಯವರು. ಜೊತೆಗೆ ಇಲ್ಲಿ ಒಂದಿಷ್ಟು ನಮ್ಮ ಅಂಬೇಡ್ಕರ್ ಎಡವಿದ್ರೇನೋ ನಿನ್ನ ಚರ್ಚೆ ಮಾಡೋಣ.
ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಟ್ ಇಲ್ಲೇ ಪ್ರಿಯಾಂಕಾ ಖರ್ಗೆ ಇವತ್ತು ಬರೀ ಮೂಗು ಹಿಡಿದಿದ್ದಾರೆ. ಈ ಮೂಗು ಬಿಡುವಾಗಿಲ್ಲ. ಆಗಲಿ ಅವ್ರು ಪಾಪ ಬೆಳೆಸ್ರಿ, ತಮ್ಮ ಹಿಂದುತ್ವ ಬೆಳೆಸ್ರಿ, ನಮ್ಮ ಪ್ರಜ್ಞೆ ಬೆಳೆಸ್ರಿ, ರಾಷ್ಟ್ರೀಯತೆ ಕಲಿಸ್ರಿ. ಅದ್ರ ಯಾವುದೂ ವಿರೋಧಿಸುವಂಥದ್ದು ಏನೂ ಅಲ್ಲ. ಹೌದ್ರಿ, ನಮ್ಮ ದೇಶದ ಬಗ್ಗೆ ಹೆಮ್ಮೆಯಿಂದ ಹೇಳಿ ಕಲಿಸುವಂಥ ಸಂಸ್ಥೆಗಳು ಏನು ಬೇಡ. ಯಾಕೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಗೀತ, ಒಳ್ಳೆಯ ವಿಚಾರ, ಸೌಮ್ಯತೆ, ನಾಗರಿಕತೆ, ಇಂಥ ವಿಷಯಗಳಲ್ಲಿ ಅವರು ಭಾಳಷ್ಟು ಕಲಿತಿದ್ದು ಅವರಿಂದ. ನಾವು ಬರೀ ವಿರೋಧಕ್ಕಾಗಿ ವಿರೋಧ ಮಾಡೋದಲ್ಲ. ಇವತ್ತು ನಮ್ಮದೇನು ವಿಚಾರವಾದಿ ಅಂತ ಹೇಳ್ಕೊಳ್ತೀವಿ, ಮತ್ತೆ ಹೇಳ್ಕೊಳ್ತೀವಿ. ಜನ ವಿರೋಧಕ್ಕಾಗಿ ವಿರೋಧ ಮಾಡೋದು. ಅವ್ರು ಹಂಗೆ ಮಾಡಿದಾರೆ ರೀ, ಅವ್ರು ಭಗವದ್ ಧ್ವಜ ಹಾರಿಸಂದ್ರು, ಇಲ್ಲಿವರೆಗೆ ತ್ರಿವರ್ಣ ಧ್ವಜ ಹಾರಿಸಲಿಲ್ಲ. ಆಯಿತು, ಸರಿ, ಸತ್ಯದ ಇಲ್ಲ ಅಂತಲ್ಲ, ಅದನ್ನು ಹೇಳೋನು. ಅದು ಅದಕ್ಕೆ ಮುಖ್ಯ ಅಂದರೆ ಇಲ್ಲದೆ ಇವತ್ತು ಇದನ್ನು ನಾವು ಇವತ್ತಿನ ಕರ್ನಾಟಕದಲ್ಲೇ ನಾವು ಕೇಳಬೇಕಾಗಿದ್ದು. ನಮ್ಮ ಸರ್ಕಾರ ಮಾಡಲಿಕ್ಕೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದೆ ನಿಂತಿದ್ದಾರೆ, ಫ್ರಂಟ್ ರನ್ನರ್ ಆಗಿದ್ದಾರೆ. ಇದಕ್ಕೆ ಸಿ ಎಂ ಸಿದ್ದರಾಮಯ್ಯವ್ರು ಸಾಥ್ ಕೊಡಲೇಬೇಕು. ರಾಹುಲ್ ಗಾಂಧಿಯವ್ರು ಮೊದಲಿಗೆ ಸಾಥ್ ಕೊಡಬೇಕು. ರಾಹುಲ್ ಗಾಂಧಿಯವ್ರಿಗೆ ಹೊಳೆದಿಲ್ಲ ಗೊತ್ತಿಲ್ಲ. ಇದು ಈ ವಿಷಯ ಏಕದಮ್ ಹೊರಗೆ ಬಂದುಬಿಟ್ಟದ. ಖರ್ಗೆ ಅವರು ಎದುರು ಬಿಟ್ಟಿದ್ದಾರೆ. ಇವತ್ತು ಖರ್ಗೆ ಅವ್ರಿಗೆಲ್ಲರೂ ಬೆಂಬಲ ಸೂಚಿಸ್ಬೇಕಷ್ಟಲ್ಲ, ಅವ್ರ ಹೋರಾಟದ ಜೊತೆ ನಮ್ಮ ಹೋರಾಟ ಸೇರಿಸ್ಬೇಕಾಗ್ತದೆ. ಹೌದು, ಇಲ್ಲಿಯ ಕೆಳವರ್ಣರಿಗೆ ಅಸ್ಪೃಶ್ಯರಿಗೆ ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೆ ಅನ್ನುವಂಥ ಅವ್ರ ವಾದ. ಅವರು ಅದು ಆಗಲಿ ತನಗೆ. ಈಗ ನಾವು ಮಾಡ್ತಾ ಇದ್ದಿದ್ದು ಇವರು ಹೇಳ್ತಿದ್ದಾರೆ ಮೋದಿ ಸರ್ಕಾರ, ಅದು ಆಗಲಿ, ಮಾಡಲಿ ಅವರು. ಜೊತೆಗೆ ಇದು ದುಡ್ಡು, ಎಲ್ಲದಕ್ಕೂ ಮೂಲ ದುಡ್ಡು. ಅರ್ಥ ಈ RSS ನಡೀತಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಮೂಲ ಯಾವುದು? ಹಣ ಎಲ್ಲಿದು ಬರ್ತದೆ? ಆ ಲೆಕ್ಕಪತ್ರ ಎಲ್ಲದ? ಎದಕ್ಕೆ ಖರ್ಚು ಮಾಡಿದ್ರಿ? ಏನು ಖರ್ಚು ಮಾಡಿದ್ರಿ? ಇವತ್ತು ಅವತ್ತನೇ ಮಾತನ್ನು ಮಾಡಿದ್ರೆ 47, 48, 49 ಎರಡು. ಅದು ಇವನ್ ಬ್ರಿಟಿಷ್ ಸರ್ಕಾರ ಸಹ ತಪ್ಪು ಮಾಡಿತ್ತೇನೋ, ಆದರೆ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಬ್ರಿಟಿಷರಿಗೆ. ಯಾಕಂದ್ರೆ ಅವ್ರು ಹಾಳಾಗಿ ಬಂದವರು ಅಷ್ಟೇ. ಇಲ್ಲಿ ಏನಾದರೂ ಹಾಳಾಗಿ ಹೋಗಲ್ಲಪ್ಪ. ಅವ್ರವ್ರ ಜಾತಿಯವ್ರು ಬಡದಲ್ಲಿ, ಅವ್ರವ್ರ ಧರ್ಮದಾಗ ಬಡದಲ್ಲಿ ನಾವು ಆಳಿದ್ರೆ ಸಾಕಿಲ್ಲ. ಅವರಿದ್ದರು ಸ್ವತಂತ್ರಕ್ಕೆ ಬರೋದು ನೆಹರು ಅವರಿಗೆ ಮತ್ತು ಪಟೇಲರಿಗೆ ಏನಾಗಿತ್ತು? ಬ್ಯಾಡ್ ಹಾಕಿದ್ದು. ಇದನ್ನ ಯಾಕೆ ಮಾಡಲಿಲ್ಲ? ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾದ್ರೆ, ಕಾಂಗ್ರೆಸ್ ಉತ್ತರ ಕೊಡಬೇಕಾದ್ರೆ ಏನೂ ಬೇಕಾಗಿಲ್ಲ. ಅದು ಇವತ್ತು ಹೆಸರಾಗಿದ್ದಾರೆ. ಈಗಾದರೂ ಬೆನ್ನು ಹತ್ತೆ ರಾಹುಲ್ ಗಾಂಧಿಯವರು ಈ ವಿಷಯವನ್ನು ದೊಡ್ಡದು ಮಾಡಿಕೊಂಡು ಮಾಡಿದರೆ ಮಾಡಲಿ. ನಮಗೆ RSS ಅಷ್ಟೇ ಬ್ಯಾನ್ ಬೇಕಾದ್ರೆ ಇರಲ್ರಿ. ಅವರು ಒಳ್ಳೆಯ ಸಂಘಟನೆದ, ಮಕ್ಕಳಲ್ಲಿ ನೈತಿಕತೆಯನ್ನು ಬೆಳೆಸ್ತಾರೆ. ನಾವು ಒಪ್ಕೊಳ್ತೀವಿ ಒಂದಿಷ್ಟು ಅದನ್ನು, ಕೆಲವು ಹಂತದವರೆಗೆ ಅದು ಬೇಕು ನಮಗೆ. ಅಂಥ ಸಂಘಟನೆ ಬೇಕು. ಸ್ವಾಭಿಮಾನ ಸ್ವತಂತ್ರ ಸಂಘಟನೆ ಬೇಕದು. ಅದಕ್ಕೆ ನಮ್ಮ ಅನೇಕ ಕಾರ್ಯಕ್ರಮ ನಮ್ಮ ಬೆಂದನ್ನು ಹೇಳ್ತಾ ಇರ್ತೀನಿ. ಪರಿವರ್ತನೆ ಆಗಬೇಕಾಗಿದೆ ಇವತ್ತು. ಇದು ನಮ್ಮ RSS ಅಂತೇಳಿ ಪರಿವರ್ತನೆ ಆಗ್ತಾಯಿದೆ. ಅದು ಸಮಯಕ್ಕೆ ತಕ್ಕಂಗೆ ಗೊತ್ತಾಗಿದೆ ಅವ್ರಿಗೂ. ನಾವು OBC, SC, ST ವಿರೋಧಿಗಳಾದ್ರೆ ನಮಗೆ ಭವಿಷ್ಯ ಇಲ್ಲ. ಅವ್ರು ಹಿಡಿದಾಗಲೇ ಇವತ್ತು ಅವ್ರು ನೌಕರಿಯಲ್ಲಿ ಇರ್ಬೇಕಾದ್ರೆ ಅಧಿಕಾರ ಅಂದರೆ ನೌಕರಿ ಇದ್ದಂಗೆ ಅವ್ರಿಗೆ ಸಿಕ್ಕಲ್ಲ. ಇವತ್ತು ಮೋದಿಯವರು ಪ್ರಧಾನಿ ಆಗಿದ್ದಾರೆ, ಅಧಿಕಾರ ಸಿಕ್ಕದ ಕೈಯಲ್ಲಿ. ಅಭಿವೃದ್ಧಿ ಹೆಸರಿಟ್ಟುಕೊಂಡು ನಾನು ಒಬ್ಬ OBC, ನಾವು ದಲಿತ ಪರ, ನಾವು ಸಂವಿಧಾನ ಪರ ಅಂತ ಯಾವಾಗ ಶುರು ಮಾಡಿದ್ರು ಆಗ ಅಧಿಕಾರ ಇನ್ನೂ ಸಮೀಪ ಬಂದರೆ ಅವ್ರು ಹಿಡಿದಾರೆ ಅಧಿಕಾರ. ಇನ್ನು ತಮ್ಮ ತಪ್ಪಿಲ್ಲದ ಅಧಿಕಾರ ತಗೊಂಡ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅಲ್ಲ. ಸಂವಿಧಾನ ಅವರಿಗೆ ಒಬ್ಬ ಚಹಾ ಮಾರುವಂಥ ವ್ಯಕ್ತಿಗೆ ಈ ದೇಶದ ಪ್ರಬಲವಾದ ಸೀಟನ್ನು ಅಂದರೆ ಪ್ರಧಾನ ಪದವಿಯನ್ನು ಅವ್ರು ಕೊಡಿಸ್ಯದ. ಅದಕ್ಕೆ ಕಾರಣ ಸಂವಿಧಾನ. ಅದನ್ನು ಅವ್ರು ಒಪ್ಕೊಳ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾವು ಖುಷಿ ಪಡಬೇಕು. ಅದ್ರ ಜೊತೆಗೆ ನಿಮ್ಮ ಲೆಕ್ಕಪತ್ರ ಕೊಡ್ರಿ ಅಂತೇನು ಬೆನ್ನತ್ತಿದ್ದಾರೆ ನಮ್ಮ ಖರ್ಗೆ ಅವರು. ಇದು ಭಾಳ ಮಹತ್ವದ ಕಾಲದ ಅನಿವಾರ್ಯತೆ. ಯಾಕೆಂದರೆ ಎಲ್ಲಿವರೆಗೆ ತಪ್ಪು ಕೆಲಸಗಳಾಗ್ತಾವಪ್ಪ ಹತ್ತಿರ ದುಡ್ಡಿದ್ದಾಗ ಅದು ಮತ್ತು ದುಡ್ಡನ್ನು ಹತ್ತಿಪ್ಪಸ್ತದ. ಮತ್ತು ದುಡ್ಡನ್ನು ಅಭಿವೃದ್ಧಿಗೆ ಬೇಕದು. ಅಭಿವೃದ್ಧಿಗೆ ಬೇಕಾದ್ರೆ ದುಡ್ಡು ಅಡ್ಡಿಲ್ಲ, ದೇಶ ಬೆಳೀತದೆ, ದೊಡ್ಡ ಎತ್ತರಕ್ಕೆ ಹೋಗ್ತದೆ. ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಕ್ತು, ಪ್ರತಿ ಮಗುವಿಗೂ ಹೈಯರ್ ಎಜುಕೇಷನ್. ಯಾಕೆ ಈ ದೇಶ ಮುಂದೆ ಹೋಗೋದಿಲ್ಲ? ನಮ್ದು ಅಲ್ಲದ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಬೇಕಾಗಿದೆ. ನಾವು ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡಲೇಬೇಕು, ಫ್ರೀ ಆರೋಗ್ಯ ಕೊಡಲೇಬೇಕು. ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು DKಶಿಯಿಂದ ಹಿಡಿದು ಸತೀಶ್ ಅವ್ರದ್ದು ಹಿಡಿದು ಯಾರಂತ ನೋಡ್ರಿ ಯಾರೂ ಮಾತಾಡೋದಿಲ್ಲ. ಕೊಡಬೇಕು ಅಂತ ಯಾರೂ ಮಾತಾಡೋದಿಲ್ಲ. ಇದೇ ಆಗಬೇಕಾಗಿದೆ. ಅಂದಾಗ ನಾವು ಪೊಲೆಯವರ ಸಮಾಜ ಕಟ್ಟಲಿಕ್ಕೆ ಸಾಧ್ಯದ, ಅಂದಾಗ ನಾವು ಬಸವಣ್ಣವ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯದ, ಅಂದಾಗ ನಾವು ಗಾಂಧೀಜಿಯವ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯದ, ಅಂದಾಗ ನಾವು ಅಂಬೇಡ್ಕರ್ ಅವ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯದ. ಎಲ್ಲದಕ್ಕೂ ಮೂಲ ಅರ್ಥ. ಸ್ವತಂತ್ರ ಹೋರಾಟಕ್ಕೆ ದುಡ್ಡು ಯಾರದ್ರಿ? ಬಜಾಜು ಮತ್ತು ಇನ್ನುಳಿದವರು ಬಂಡವಾಳ ಸಾಗಿ ದುಡ್ಡು. ಅದು ಬೇಕು ದುಡ್ಡು. ಆದರೆ ಆ ದುಡ್ಡನ್ನು ಈ ರೀತಿ ಸದುಪಯೋಗ ಮಾಡಿಕೊಂಡ್ರೆ ನಿಶ್ಚಿತವಾಗಿ ಒಳ್ಳೇದಾಗ್ತದೆ. ಇರಲಿ, ಅದೇನೂ ಇರಲಿ. ಇವತ್ತು RSSಗೆ ನಿಮ್ಮ ದೇಣಿಗೆ ಮೂಲ ಹೇಳ್ರಿ, ನಮ್ಮದು ಚೆಕ್ ಮಾಡ್ಕೊಂಡು ನಿಮ್ಗೆ ಚೆಕ್ ಮಾಡ್ಬಿಡ್ತೀವಿ. ಏನು ಪ್ರಿಯಾಂಕಾ ಖರ್ಗೆ ಅವ್ರು ಬೆನ್ನತ್ತಿದ್ದಾರೆ, ಇದು ಮೂಗು ಹಿಡಿದಿದ್ದಾರೆ, ಬಾಯಿ ತೆರಿತದೆ. ಇದು ಬಿಡಬಾರ್ದು ಮೂಗು. ಇಷ್ಟ ಇನ್ನು ಅವ್ರಿಗೆ ಬಿಟ್ಟಿದ್ದು. ಒಳ್ಳೆಯ ಪ್ರಯತ್ನಕ್ಕೆ ಯಾರಾದರೂ ನಾವು ಬೆಂಬಲಿಸಬೇಕಾಗ್ತದೆ. ನಮ್ಮ ಸೀತಾರಾಮ್ ವತಿಯಿಂದನೂ ನಾವು ಬೆಂಬಲ ವ್ಯಕ್ತಪಡಿಸಿ. ಮತ್ತು RSS
ಅದನ್ನು ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಮತ್ತೊಮ್ಮೆ ಹೇಳ್ತಾ ಅವರು ತಮ್ಮ ರೆಜಿಸ್ಟ್ರೇಷನ್ ಮಾಡಿಸ್ಲಿ. ಜೊತೆಗೆ ತಮ್ಮ ಇಲ್ಲಿವರೆಗೆ 100 ವರ್ಷದ ಪ್ರತಿ ವರ್ಷದ ಏನೇನು ಬಂತು, ಏನು ಹೋಯಿತು, ದುಡ್ಡಿದ ಮೂಲೇನು, ಅದು ಇವತ್ತು ಕೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅದು ಉತ್ತರಿಸಲಿ. ಅದಕ್ಕೆ ರಾಹುಲ್ ಗಾಂಧಿಯವರು ಅವ್ರಿಗೆ ಸಾಥ್ ಕೊಟ್ಟು ಅವ್ರನ್ನ ಮುನ್ನೆಲೆಗೆ ತಂದ ಈ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ದೇಶ ತರವಿದು ಸತ್ಯದ ಕೈಗಳಲ್ಲಿ ವಂದನೆಗಳು.